ಈಗ ಈಶ್ವರಪ್ಪರ್ನ ಮತ್ತು ಅನಂತಕುಮಾರ್ ಹೆಗಡೆ ಅವ್ರನ್ನ ಫಸ್ಟು ಅವ್ರು ಗುಡ್ಡಿಕ್ಲಿ BJPಯವರು, ಆಮೇಲೆ ಉಳಿದವ್ರು ನೋಡ್ತೀವಿ. ಈಶ್ವರಪ್ಪನವ್ರು ಹೇಳಿದರು ನಾವು ಸ್ವಲ್ಪ ದಿವಸದಲ್ಲಿ ಕೇಸರಿನೇ ರಾಷ್ಟ್ರಧ್ವಜ ಮಾಡ್ತೀವಿ ಅಂತ ಹೇಳಿದರು. ಅವ್ರಿಗೆ ಯಾರು ಗುಂಡಿಕ್ಬೇಕು? ಮೊದಲು ಅವ್ರು ಗುಂಡಿಕ್ಲಿ ಅವ್ರ ಪಾರ್ಟಿಯವರು, ಆಮೇಲೆ ಉಳಿದದ್ದು ನೋಡೋಣ. ಅನಂತಕುಮಾರ್ ಹೆಗಡೆ ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಹೇಳಿದರು. ಅವ್ರಿಗೇನು ಉತ್ತರ ಕೊಡ್ತಾರೆ BJPಯವರು? ಏನು ಕ್ರಮ ತಗೊಂಡವ್ರೆ ನೋಡ್ರಿ. BJPಯವರು ಲಘುವಾಗಿ ಸಂವಿಧಾನವನ್ನು, ರಾಷ್ಟ್ರಧ್ವಜವನ್ನು ಅಥವಾ ರಾಷ್ಟ್ರದ ಒಗ್ಗಟ್ಟಿನ ವಿಚಾರದಲ್ಲಿ ಮಾಡಿದಂಥ ರೀತಿಯಲ್ಲಿ ಕಾಂಗ್ರೆಸ್ಸಿನ ಯಾರೇ ಮುಖಂಡರು, ಸಂಸದರು ಮಾತಾಡಿಲ್ಲ. ಸುರೇಶ್ ಅವರು ಹೇಳಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಆರ್ಥಿಕವಾಗಿ ಅನ್ಯಾಯ ಆಗ್ತಾ ಇದೆ, ಅದನ್ನು ಸರಿಪಡಿಸಬೇಕು, ಮುಂದಿನ ದಿನದಲ್ಲಿ ಇದೆಲ್ಲ ಒಳ್ಳೆಯ ಅಲ್ಲ ಅನ್ನೋ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾರೆ. ಅದರಿಂದ ಹಿಂದೆ ಅನೇಕ ಬಾರಿ ಹೇಳಿದರು ಈಶ್ವರಪ್ಪನವ್ರಿಗೆ ಇಲ್ಲಿಗೂ ಕನೆಕ್ಷನ್ ಕಟ್ಟಾಗಿದೆಯೇನೋ ಆ ಥರ ಮಾತಾಡ್ತಾರೆ ಅಂತ. ಅದರಿಂದ ಬಹುಶಃ ಅವರ ಮಾತಿನ ಬಗ್ಗೆ ಇಡ್ತಾ ಇಲ್ಲದೆ ಇರೋದ್ರಿಂದ ಆ ವಿಚಾರದಲ್ಲಿ ಹೆಚ್ಚು ನಾವು ಗಂಭೀರವಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಹೇಳೋದ್ರಲ್ಲಿ ಈಶ್ವರಪ್ಪನವ್ರಿಗೆ ಹೆಚ್ಚು ಉತ್ತರವನ್ನು ಕೊಡೋ ಅವಶ್ಯಕತೆ ಇಲ್ಲ. ಮೊನ್ನೆ ಯಾವುದ್ರಲ್ಲೋ ನೋಡಿದೆ, ಯಾರೋ ಒಬ್ಬರು ಬುದ್ಧಿವಂತರು ಹೇಳಿದರು ಎಲ್ಲರ ಪ್ರಶ್ನೆಗೆ ಉತ್ತರ ಕೊಡೋ ಅವಶ್ಯಕತೆ ಬರಲ್ಲ, ಅದರಿಂದ ಉಪಯೋಗ ಇಲ್ಲ ಅಂತ. ಯಾವುದು ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಸಾರ್ವಜನಿಕಕ್ಕೆ ಹಿತವನ್ನು ಕಾಪಾಡುತ್ತೋ ಅಂಥ ಪ್ರಶ್ನೆಗಳಿಗೆ ನಾವು ಹೇಳಿಕೆ ಕೊಡ್ತಕ್ಕಂಥದ್ದು, ಪ್ರತಿ ಹೇಳಿಕೆ ಕೊಡ್ತಕ್ಕಂಥದ್ದು, ಉತ್ತರ ಕೊಡ್ತಕ್ಕಂಥದ್ದು ಸೂಕ್ತ. ಅನಾವಶ್ಯಕವಾಗಿ ರಾಜಕಾರಣವನ್ನು ಅಥವಾ ಬೇರೆ ಬೇರೆ ಅವರ ನಾಲ್ಗೆನ ಉದ್ದ ಬಿಡ್ತಕ್ಕಂಥವ್ರು ಎಲ್ರಿಗೂ ಅದು ಹೇಳಿಕೆ ಕೊಡೋದು ಅವಶ್ಯಕ. ಯಾರು ದೇಶದ ಏನು ಅವರು ಏನವರು ಮತ್ತು ನಡಿಯಪ್ಪ ಈಗ ಒಬ್ಬ ಮುತಾಲಿಕು 137 ಕೋಟಿ ಜನ ಅವ್ರೆ, ಅವ್ರಿಗಿಂತ ಗೌರವವಾಗಿ ಬದುಕಿದವರು ಅವರೇ. ಬಹುಶಃ ಅವ್ರ ಬಗ್ಗೆ ಹೇಳಿಕೆಗೆ ಯಾಕೆ ಅತ್ಯ ಮಹತ್ವ ಕೊಡ್ತಾರೆ? ಅಲ್ಲಿಗೆ ನಿಮಗೆ ಗೊತ್ತಾಯ್ತಾ ಅಂದೆ, ಅವರು BJPನಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತಾ? ಅಲ್ಲಲ್ಲ, ಒಂದು ನಿಮಿಷ. ತಮಗೆ BJPನಲ್ಲಿ ಅವರು ಇದ್ದಾರೆ, BJPನಲ್ಲಿ ಟಿಕೆಟ್ ಕೇಳ್ತಾವ್ರೆ ಅನ್ನೋದು ನಿಮಗೆ ಕನ್ಫರ್ಮ್ ಆಯ್ತಾ? ಒಂದು ನಿಮಿಷ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಒಂದು ನಿಮಿಷ ಅದನ್ನ ಹೇಳಿ. ಬಟ್ ಆದರೆ ಈಗ ಸ್ಟಿಲ್ BJP ಅವ್ರು ಹೇಳೋ ಪ್ರಕಾರ ಸ್ಟಿಲ್ BJP ಅವರು ಯಾರಾದ್ರೂ ಓಪನ್ ಆಗಿ ಕಾಂಗ್ರೆಸ್ ಅವ್ರು ಕರೆದಿದ್ದೀವಿ ಅಂತಲಾರು ಹೇಳ್ಬೇಕು, ಇಲ್ಲ ಅವ್ರು ಇಂಥವ್ರು ಕರೆದವ್ರೆ ಅಂತಲಾರು ಹೇಳ್ಬೇಕು, ಅವಾಗ ನಾನು ಉತ್ತರ ಕೊಡ್ತೀನಿ. GT ದೇವೇಗೌಡರಿಗೂ ಇದಕ್ಕೂ ಸಂಬಂಧ ಇಲ್ಲ. ನಮ್ಮ ಜಿಲ್ಲೆಯ ಸಂಸದರು ಅವರು ನಿಮಗೆ ಕೊಂಡಿದ್ದಂಗೆ ಕಳೆದ 2023 ಚುನಾವಣೆಯಲ್ಲಿ ಅಧಿಕೃತವಾಗಿ BJPಗೆ ಘೋಷಣೆ ಮಾಡ್ಕೊಂಡಿದ್ರು ಬೆಂಬಲವನ್ನು. ಎಲ್ಲ ಚುನಾವಣೆಯ BJP ಅಭ್ಯರ್ಥಿಗಳ ಜೊತೆ ಕ್ಯಾಂಪೇನ್ ಮಾಡಿದರು. ಈಗ ಗುಂಪಿನ ಮೀಟಿಂಗ್ ಮಾಡಿ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ದಾರೆ. ನಿನ್ನೆ ಪ್ರಧಾನಮಂತ್ರಿಯವ್ರನ್ನ, ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಅವ್ರ ಬಗ್ಗೆ ನಾವು ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಒಂದು ನಿಮಿಷ, ಅವರು ಕಾಂಗ್ರೆಸ್ನವ್ರು ಇಂಥವ್ರು ಕರೆದಿದ್ರು ಅಂತ ಹೇಳಿ, ಇಲ್ಲ ಕಾಂಗ್ರೆಸ್ನವ್ರು ಯಾರಾದ್ರೂ ನಾವು ಕರೆದಿದ್ದೋ ಅಂತ ಹೇಳಿ ಅವಾಗ ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ, ಅವ್ರನ್ನೇ ಕೇಳಿ ಆ ಸೈಡ್ನಲ್ಲಿ ಹೇಳ್ತೀನಿ. ನಮ್ಮಲ್ಲಿ ನೀರು ಬಂದಾಗ ಹೇಳ್ತೀನಿ, ಗೊತ್ತಿಲ್ಲ. ನೋಡಯ್ಯ, ಒಂದು ಮಾತು ಹೇಳ್ತೀನಿ, ನನ್ನ ಹತ್ರ ಒಂದು ದಿವಸ ಎಲ್ಲ ನಿಂತ್ಕೊಂಡ್ರು ಈ ಥರದ್ದೆಲ್ಲ ಉತ್ತರಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ. ನಾನು 40 ವರ್ಷ ನಿಮ್ಮಂಗೆ, ನೀವು ಮೀಡಿಯಾದಲ್ಲಿದ್ದೀರಾ, ನಾನು ರಾಜಕೀಯದಲ್ಲಿದ್ದೀನಿ, ನಾವು ಮಣ್ಣು ಓದ್ತಿದ್ದೀನಿ. ನನ್ನ ಜೊತೆಯಲ್ಲಿ ನೋಡ್ರಪ್ಪ, ನಮ್ಮ ಪಕ್ಷದ ಯಾವುದಾದ್ರೂ ಬದ್ಧತೆ ಇರ್ತಕ್ಕಂಥ ವಿಚಾರದಲ್ಲಿ ಯಾರು ಮಾತನಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ. ನಮ್ಮ ಜಿಲ್ಲೆ ಸಾರ್ವಜನಿಕರು, ದೇಶದ ಜನರ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಕೇಳಿ ಪ್ರಶ್ನೆ ಕೊಡ್ತೀನಿ. ಸುಮ್ಮನೆ ಅನಾವಶ್ಯಕವಾದಂಥ ಕೆಲವು ಇವ್ರ ಹೇಳಿಕೆಗಳಿಗೆ ನಾನು ಉತ್ತರ ಕೊಡ್ತಕ್ಕಂಥ ಪ್ರಯತ್ನ ಯಾವತ್ತೂ ಮಾಡಲ್ಲ. ಬರಲಿ, ಈಗ ನಾನು ಹೌದು, ನಾನು ಅದಕ್ಕೆ ಯಾಕೆ ಪ್ರಾಮುಖ್ಯತೆ, ನಾನು ಮಾಡೋ ಕೆಲಸಕ್ಕೆ ಪ್ರಾಮುಖ್ಯತೆ ಸಿಕ್ಕರೆ ಸಾಕು, ಹೇಳಿಕೆಗೆ ಪ್ರಾಮುಖ್ಯತೆ ಸಿಕ್ಕಬೇಕು ಅಂತ ಅನ್ನೋನಲ್ಲ. ಕಾಂಗ್ರೆಸ್ಸಲ್ಲಿ ಅವರು ಒಬ್ಬರು ಆಸ್ಪಿರೆಂಟ್ ಅಂತ ಹೇಳಿದ್ದೀನಿ. ಅಂತಿಮವಾಗಿ ಪಕ್ಷ ಘೋಷಣೆ ಮಾಡಿ ಇನ್ನೊಂದು ವಾರ 10 ಡೇಸಲ್ಲಿ ಮಾಡ್ಬೋದು.
ಬಹುತೇಕ ಒಂದು ವಾರದಲ್ಲಿ ಎಲ್ಲವೂ ಆಗುತ್ತೆ. ಯಾವ್ದಾದ್ರು ಒಂದು ಎರಡೋ ಏನಾದ್ರು ಉಳ್ಕೊಂಡ್ರೆ ಒಂದು ಸ್ವಲ್ಪ ಲೇಟಾಗಿ ಮಾಡ್ತಾರೆ. ಸರ್ ಕೆರಗೋಡು ಹನುಮಂತ ವಿವಾದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಏನು ಜೆಡಿಎಸ್ ನಾಯಕರು ನ್ಯೂಟ್ರಲ್ ಆಗಿದ್ರು. ಯಾಕೆ ನ್ಯೂಟ್ರಲ್ ಪ್ರಾರಂಭ ಮಾಡಿದಾರೆ ಯಾರು? DC ಆಫೀಸಿಗೆ ಬಂದಿದ್ದಾರೆ ಯಾರು? ಅಶೋಕ್ ಯಾರು? ಕುಮಾರಸ್ವಾಮಿ ಅವರು ಯಾರು? ನಿನ್ನೆ ಯಾಕೆ ಬಂದಿಲ್ಲ? ಜಿಲ್ಲೆ ಜನ ಒಪ್ಪಲ್ಲ, ಇದು ಸರಿ ಇಲ್ಲ ಅಂತ ಅನೇಕ ಸಂಘಟನೆಗಳು ಹೇಳಿದ್ದಾರೆ. ಇನ್ಕ್ಲೂಡಿಂಗ್ ಕೆರಗೋಡಿನ ಯುವಕರು ಸಹ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೋ ಕೆಲವು ಒತ್ತಡಕ್ಕೋ ಆಗಿರ್ಬೋದೇ ವಿನ ಇದು ಸ್ವಯಂ ಅಪರಾಧ ಅಲ್ಲ ಅಂತ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಯುವಕರು ಹೇಳಿದ್ದಾರೆ. ಬಹುಶಃ ಅವರು ನಿನ್ನೆ ಅದು ಹಿಂದಕ್ಕೆ ಹೋಗಿರ್ತಕ್ಕಂಥ ಕಾರಣ ಇರ್ಬೋದು. ಇಂಡೈರೆಕ್ಟಾಗಿ ನಿನ್ನೆ ವಿಡಿಯೋದಲ್ಲಿ ಇದೆ ನೋಡಿ, ಅವ್ರು ಯಾರ್ಯಾವ ಕಾರ್ಯಕರ್ತರು BJP ಅವರ, RSS ಅವರ, ಜನತಾ ದಳದವರ ನೋಡಿ ಅದಾದ್ಮೇಲೆ ಮಾತಾಡ್ತಾರೆ. ಆಗಿದ್ರೆ ಕುಮಾರಸ್ವಾಮಿ ಅವರು ಕೇಸರಿ ಸಾಲ ಹಾಕಿ ತಪ್ಪು ಮಾಡಿದ್ರ ಅಂತ ದೇವೇಗೌಡರು ಕೇಳಿ, ದೇವೇಗೌಡರು ಏನು ಹೇಳಿದ್ರು ಅದನ್ನು ಕೇಳಿ, ನಾನು ಹಿಂಗೆ ಹೇಳಿ ತಪ್ಪು ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.